ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ರೂಮೇಟು ನಿನ್ನೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕಂತಂದು. ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ನಾವು ರೆಡಿ ಆಗೋ ಅಷ್ಟರಲ್ಲೇ ನಾನು ಇನ್ನೊಬ್ಳು ಫ್ರೆಂಡ್ ಕಾಲ್ ಮಾಡಿದ್ಲು. ಅವಳು ದೇವಸ್ಥಾನಕ್ಕೆ ಬರ್ತೀನಿ ಅಂತಂದ್ಲು. ಸೊ ಅವಳನ್ನು ಕರ್ಕೊಂಡು ಬಸ್ ಹತ್ಕೊಂಡು ನಾವು ಬಸ್ ಸ್ಟಾಪಲ್ಲಿ ಇಳ್ಕೊಬೇಕಾದ್ರೆ ಗೊತ್ತಾಯಿತು ನಾನು ವೀಡಿಯೋನೇ ಆನ್ ಮಾಡಿಲ್ಲ ಅಂತ. ಸೊ ಅಲ್ಲಿಂದ ವೀಡಿಯೋ ಆನ್ ಮಾಡಿ ನಡ್ಕೊಂಡು ಹೋಗಬೇಕಾದ್ರೆ ಗೊತ್ತಾಯಿತು ನಾವು ಇಳ್ದಿರೋದೇ ಬೇರೆ ಸ್ಟಾಪ್ ಅಂತ. ಸೊ ಅಲ್ಲಿಂದ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗಬೇಕಾದ್ರೆ ನಾವು ತಲುಪಿದ್ದು ಅದು ಯಾವುದೋ ಒಂದು ರೋಡು. ಸೊ ಅಲ್ಲೇ ನಿಯರ್ ಬೈ ಶಾಪ್ ಅವ್ರ ಹತ್ರ ದಾರಿ ಕೇಳಿಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ಅಂತೂ ಇಂತೂ ಫೈನಲಿ ದೇವಸ್ಥಾನ ತಲುಪಿ ಆಮೇಲೆ ನೀವು ದೇವಸ್ಥಾನದ ಒಳಗಡೆ ಎಂಟ್ರಿ ಹೋಗಬೇಕಾದ್ರೆ ನಿಮಗೆ ಫಸ್ಟ್ ದರ್ಶನ ಆಗೋದೆ ಪಂಚಮುಖಿ ಗಣಪತಿ. ಸೊ ಅಲ್ಲಿಂದ ನಾವು ದರ್ಶನ ತೊಗೊಂಡು ಹಂಗೆ ಮೇಲೆ ನಡ್ಕೊಂಡು ಹೋದ್ವಿ. ಸೊ ಅಲ್ಲಿ ಸೆಕೆಂಡು ಶಿವಂದು ದರ್ಶನ ಸಿಕ್ತು ನಮಗೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅಲ್ಲಿಂದ ದರ್ಶನ ಪಡ್ಕೊಂಡು ಹಾಗೆ ಮೇಲೆ ನಡ್ಕೊಂಡು ಹೋದರೆ ನಿಮ್ಗೆ ಸಿಗೋದೆ ಷಣ್ಮುಖ ದೇವಸ್ಥಾನ. ಸೊ ಅಲ್ಲಿ ನಮ್ಗೆ ವಿಡಿಯೋ ಮತ್ತು ಫೋಟೋ ಅಲೌ ಇರಲಿಲ್ಲ. ಸೊ ಹಾಗಾಗಿ ಅಲ್ಲಿಂದ ದರ್ಶನ ಪಡ್ಕೊಂಡು ಹೊರಗೆ ಬಂದು ಅಲ್ಲಿ ಒಂದು ವೀಡಿಯೋ ಮಾಡಿಕೊಂಡು ನಾವು ಕೆಳಗೆ ಹಾಗೆ ಇಳ್ಕೊಂಡು ಬರ್ತಾಯಿದ್ವಿ. ಅಲ್ಲಿ ತುಂಬ ವಿನ್ಯಾಸಗಳನ್ನು ಮಾಡಿದರು. ಅದರಲ್ಲಿ ಶಿವಂದು ವೆರೈಟೀಸು ಇನ್ಕ್ಲೂಡ್ ಆಗಿತ್ತು. ಅದು ನೋಡಿಕೊಂಡು ನಾವು ಪ್ರಸಾದ ತಿಂದ್ಕೊಂಡು ಅದರ ಅಪೋಸಿಟೇ ಇದ್ದಂಥ ಕರುಮಾರಿಯಮ್ಮ ದೇವಸ್ಥಾನದ ದರ್ಶನ ಪಡ್ಕೊಂಡು ನಾವು ನಡೆದಿದ್ದು ನಮ್ಮ ಪಿ ಜಿ ಕಡೆ. ಸೊ ಅಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಗೊತ್ತಾಯಿತು ನನ್ನ ಫ್ರೆಂಡ್ ಉಪವಾಸ ಇದ್ದಾಳೆ ಅಂತಂದು. ಸೊ ಹಂಗೆ ಅಲ್ಲಿ ಎಳ್ನೀರು ಕುಡ್ಕೊಂಡು ಆಮೇಲೆ ಬಸ್ ಹತ್ಕೊಂಡು ಅಷ್ಟರಲ್ಲೇ ನಮಗೆಲ್ರಿಗೂ ತುಂಬ ನಿದ್ದೆ ಬರ್ತಾಯಿತ್ತು. ಸೊ ಹಂಗೆ ಮಲ್ಕೊಂಡ್ಬಿಟ್ವಿ. ಆಮೇಲೆ ನಮಗೆ ಎಚ್ಚರ ಆಗಿದ್ದು ನಮ್ಮ ನಿಯರ್ ಬೈ ಏರಿಯಾಗೆ ಬಂದಾಗ ಅಲ್ಲಿಂದ ನಾವು ನಮ್ಮ ಬಸ್ ಸ್ಟಾಪಿಗೆ ಇಳ್ಕೊಂಡು ನಾವು ನಡೆದಿದ್ದು ನಮ್ಮ ಪಿ ಜಿ ಕಡೆಗೆ. ಇಷ್ಟ ಆಗಿತ್ತು ನಂದು ಇವತ್ತಿನ ಮೇನ್ ವ್ಲಾಗ್. ನಿಮಗೆ ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.